ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಕೆಲವರು ಬದುಕಿನಲ್ಲಿ ತುಂಬ ಒಳ್ಳೆಯವರು ಇರ್ತಾರೆ. ಯಾರಿಗಾದರೂ ಕಷ್ಟ ಅಂದರೆ ಮೊದಲು ಓಡಿ ಹೋಗೋರು ಅವರೇ. ನನಗೇನು ಅವನಿಗೆ ಉಪಯೋಗ ಆಗಲಿ ಅಂತ ತಮ್ಮನೆ ಮರೆತು ಬದುಕೋರು ಅವರೇ. ಆದರೆ ವಿಚಿತ್ರ ಏನು ಗೊತ್ತಾ, ಈ ಲೋಕದಲ್ಲಿ ಹೆಚ್ಚು ನೋವು ಅನುಭವಿಸುವವರು ಕೂಡ ಅವರೇ. ಯಾಕಂದರೆ ಈ ಜಗತ್ತು ಹಣ್ಣು ತುಂಬಿದ ಮರಕ್ಕೆ ಹೆಚ್ಚು ಕಲ್ಲು ಹೊಡೆಯುತ್ತದೆ. ನೆರಳು ಕೊಡುವ ಮರದ ಕೆಳಗೆ ಹೆಚ್ಚು ಜನ ನಿಂತುಕೊಳ್ಳುತ್ತಾರೆ. ಒಳ್ಳೆ ಮನಸ್ಸು ಇರುವವರು ಇಲ್ಲ ಅಂತ ಹೇಳೋದು ಗೊತ್ತಿರಲ್ಲ. ಅವರು ಒಬ್ಬರ ಕಣ್ಣೀರನ್ನೇ ತಡೆಯಲು ತಮ್ಮ ಹೃದಯದ ಶಾಂತಿಯನ್ನು ಬಲಿ ಕೊಡುತ್ತಾರೆ. ಆದರೆ ಕೆಲವರು ಅದೇ ಒಳ್ಳೆಯತನವನ್ನು ಅವನ ದುರ್ಬಲತೆ ಎಂದು ಅರ್ಥ ಮಾಡಿಕೊಂಡು ಬಿಡುತ್ತಾರೆ. ಒಬ್ಬ ಮನುಷ್ಯ ತುಂಬ ಸೌಮ್ಯನಾಗಿದ್ದರೆ ಜನ ಅವನನ್ನು ಗೌರವಿಸುವುದಕ್ಕಿಂತ ಮೊದಲು ಬಳಸಿಕೊಳ್ಳಲು ಕಲಿತು ಬಿಡುತ್ತಾರೆ. ಹಳ್ಳಿಯ ಕಡೆ ನೋಡಿದರೆ ಗೊತ್ತಾಗುತ್ತದೆ. ಒಬ್ಬ ರೈತ ಇದ್ದಾನೆ ಅಂದರೆ ಅವನ ಮನೆಗೆ ಎಲ್ಲರೂ ಬರ್ತಾರೆ. ಅಣ್ಣ ಸ್ವಲ್ಪ ನೀರು ಬಿಡಿ, ಅಣ್ಣ ಟ್ರ್ಯಾಕ್ಟರ್ ಕೊಡಿ, ಅಣ್ಣ ಸ್ವಲ್ಪ ಹಣ ಬೇಕಿತ್ತು. ಆ ರೈತ ಯಾರನ್ನೂ ಖಾಲಿ ಹಸ್ತದಿಂದ ಕಳಿಸೋದೇ ಇಲ್ಲ. ಆದರೆ ಅವನ ಹೊಲ ಒಣಗಿದಾಗ, ಅವನ ಮನೆಯಲ್ಲೇ ಸಂಕಟ ಬಂದಾಗ ಬಾಗಿಲು ತಟ್ಟೋ ಜನ ಕಡಿಮೆ ಆಗಿಬಿಡುತ್ತಾರೆ. ಇದು ಕೇವಲ ಕಥೆಯಲ್ಲ, ಜೀವನದ ನಿಜಮುಖ. ಒಳ್ಳೆಯವರ ಹೃದಯ ಮಣ್ಣಿನಂತಿರುತ್ತದೆ. ಯಾರು ಏನು ಬಿತ್ತಿದರೂ ಅದನ್ನೇ ಬೆಳೆಸುತ್ತದೆ. ಪ್ರೀತಿ ಬಿತ್ತಿದರೆ ಪ್ರೀತಿ ಕೊಡುತ್ತಾರೆ, ನಂಬಿಕೆ ಕೊಟ್ಟರೆ ಜೀವನೇ ಕೊಡುತ್ತಾರೆ. ಆದರೆ ಕೆಲವರು ಆ ಮಣ್ಣಿನ ಮೌಲ್ಯ ತಿಳಿಯದೆ ಕಾಲಿನಿಂದ ತುಳಿದು ಹೋಗುತ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ಆ ಕಾಲದಲ್ಲಿ ಒಳ್ಳೆಯತನಕ್ಕಿಂತ ಅವಶ್ಯಕತೆಗೆ ಹೆಚ್ಚು ಬೆಲೆ. ಜನರಿಗೆ ನಿಮ್ಮ ಹೃದಯ ಬೇಕಾಗಿರುವುದಿಲ್ಲ, ಅವರಿಗೆ ನಿಮ್ಮ ಉಪಯೋಗ ಬೇಕಾಗಿರುತ್ತದೆ. ಕೆಲವರು ನಿಮ್ಮ ಜೊತೆ ಮಾತನಾಡುವುದೇ ಒಂಟಿತನ ಹೋಗಿಸಲು. ಕೆಲವರು ನಿಮ್ಮನ್ನು ನೆನಪಿಸಿಕೊಳ್ಳುವುದೇ ತಮ್ಮ ಕೆಲಸ ಆಗಬೇಕಾದಾಗ. ಕೆಲಸ ಮುಗಿದ ಮೇಲೆ ಮಳೆ ನಿಂತ ಮೇಲೆ ಖಾಲಿಯಾದ ಮೋಡದಂತೆ ದೂರ ಹೋಗಿಬಿಡುತ್ತಾರೆ. ಒಳ್ಳೆಯವರು ಒಂದು ತಪ್ಪು ಮಾಡುತ್ತಾರೆ. ಅವರು ಎಲ್ಲರನ್ನೂ ತಮ್ಮ ಹೃದಯದಂತೆ ಅಳೆಯುತ್ತಾರೆ. ನಾನು ಹೀಗಿದ್ದೇನೆ ಅಂದರೆ ಅವನು ಹೀಗೆ ಇರ್ತಾನೆ ಅಂತ ನಂಬುತ್ತಾರೆ. ಆದರೆ ಎಲ್ಲರ ಮನಸ್ಸು ಒಂದು ಥರ ಇರಲ್ಲ. ಕೆಲವರು ಬಾವಿಯಂತಿರುತ್ತಾರೆ. ಎಷ್ಟು ನೀರು ತೆಗೆದರೂ ಶಾಂತವಾಗಿಯೇ ಇರುತ್ತಾರೆ. ಇನ್ನು ಕೆಲವರು ಒಂದು ಹನಿ ಸಹಾಯ ಮಾಡಿದರೂ ಸಮುದ್ರ ಕೊಟ್ಟಂತೆ ಮಾತನಾಡುತ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಿದೆ, ತುಂಬ ಮೃದುವಾದ ಮಣ್ಣಿನಲ್ಲೇ ಕಲ್ಲಿನ ಗುರುತು ಹೆಚ್ಚು ಬೀಳುತ್ತದೆ. ಅದೇ ರೀತಿ ತುಂಬ ಮೃದುವಾದ ಹೃದಯಗಳ ಮೇಲೆ ಹೆಚ್ಚು ಗಾಯಗಳು ಬೀಳುತ್ತವೆ. ಒಳ್ಳೆಯವರು ಬೇಗ ಕ್ಷಮಿಸುತ್ತಾರೆ, ಅದಕ್ಕೆ ಜನ ಮತ್ತೆ ಮತ್ತೆ ತಪ್ಪು ಮಾಡುತ್ತಾರೆ. ಒಳ್ಳೆಯವರು ಜಗಳ ತಪ್ಪಿಸುತ್ತಾರೆ, ಅದಕ್ಕೆ ಜನ ಅವರನ್ನು ಹೆದರದೆ ನೋಯಿಸುತ್ತಾರೆ. ಒಳ್ಳೆಯವರು ಸಂಬಂಧ ಉಳಿಸಿಕೊಳ್ಳಲು ಮೌನವಾಗುತ್ತಾರೆ. ಆ ಮೌನವನ್ನೇ ಕೆಲವರು ಇವನಿಗೆ ಸ್ವಾಭಿಮಾನ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಕೇಳಿ, ಒಳ್ಳೆಯನಾಗಿರುವುದು ತಪ್ಪಲ್ಲ, ಆದರೆ ತನ್ನ ಹೃದಯಕ್ಕೆ ತಾನೇ ನೋವು ಕೊಡುವಷ್ಟು ಒಳ್ಳೆಯನಾಗಿರುವುದು ತಪ್ಪು. ನದಿ ಎಲ್ಲರ ದಾಹ ತೀರಿಸುತ್ತದೆ, ಆದರೆ ತನ್ನ ದಾರಿ ಮರೆತರೆ ಸಮುದ್ರ ಸೇರುವುದಿಲ್ಲ. ಅದೇ ರೀತಿ ಎಲ್ಲರಿಗಾಗಿ ಬದುಕುತ್ತಾ ತನ್ನನ್ನೇ ಮರೆತ ಮನುಷ್ಯ ಒಂದು ದಿನ ಒಳಗೆ ಖಾಲಿಯಾಗಿಬಿಡುತ್ತಾನೆ. ಕೆಲವರು ತುಂಬ ಸಹಾಯ ಮಾಡುತ್ತಾರೆ, ಆದರೂ ಕೊನೆಯಲ್ಲಿ ಕೇಳೋ ಮಾತೇನು ಗೊತ್ತಾ? ಅವನು ಬದಲಾಗಿದ್ದಾನೆ. ಇಲ್ಲ, ಅವನು ಬದಲಾಗಿಲ್ಲ. ಅವನಿಗೆ ಕೊನೆಗೂ ತನ್ನ ನೋವಿನ ಬೆಲೆ ಗೊತ್ತಾಗಿದೆ ಅಷ್ಟೆ. ಯಾಕಂದರೆ ಮತ್ತೆ ಮತ್ತೆ ಸುಟ್ಟ ಕೈ ಒಂದು ದಿನ ಬೆಂಕಿಗೆ ಹತ್ತಿರ ಹೋಗುವುದನ್ನೇ ಬಿಡುತ್ತದೆ. ಜೀವನದಲ್ಲಿ ಒಂದು ಮಿತಿ ಬೇಕು. ಹೂವು ಸುಗಂಧ ಕೊಡಬೇಕು ಸರಿ, ಆದರೆ ಯಾರಾದರೂ ಕೀಳಲು ಬಂದಾಗ ಮುಳ್ಳು ಇರಬೇಕು. ಒಳ್ಳೆತನ ಇರಲಿ, ಆದರೆ ಆತ್ಮಗೌರವ ಕಳೆದುಕೊಳ್ಳುವ ಮಟ್ಟಿಗೆ ಇರಬಾರದು. ಯಾರಿಗಾದರೂ ಸಹಾಯ ಮಾಡಿ, ಆದರೆ ನಿಮ್ಮ ಶಾಂತಿ ಕಳೆದುಕೊಳ್ಳಬೇಡಿ. ಯಾರನ್ನಾದರೂ ಪ್ರೀತಿಸಿ, ಆದರೆ ನಿಮ್ಮ ಮೌಲ್ಯ ಮರೆತು ಬಿಡಬೇಡಿ. ಕೆಲವೊಮ್ಮೆ ಇಲ್ಲ ಅಂತ ಹೇಳೋದು ಸ್ವಾರ್ಥ ಅಲ್ಲ, ಅದು ಆತ್ಮರಕ್ಷಣೆ. ಎಲ್ಲರ ನೋವನ್ನು ಹೊತ್ತುಕೊಂಡು ನಡೆಯುವ ಮನುಷ್ಯ ಹೊರಗೆ ನಗ್ತಾನೆ, ಆದರೆ ರಾತ್ರಿ ಮೌನದಲ್ಲಿ ಅಳ್ತಾ ಇರ್ತಾನೆ. ಅವನ ಕಣ್ಣೀರನ್ನು ಯಾರೂ ನೋಡುವುದಿಲ್ಲ, ಯಾಕಂದರೆ ಇತರರಿಗೆ ನೆರಳು ಕೊಡುವ ಮರದ ನೋವನ್ನು ಯಾರೂ ಕೇಳುವುದಿಲ್ಲ. ಈ ಜಗತ್ತು ವಿಚಿತ್ರ. ನಿಮ್ಮ ಬಳಿ ಏನು ಇದೆ ಅಂತ ಕೇಳುತ್ತದೆ, ನಿಮ್ಮೊಳಗೆ ಎಷ್ಟು ಗಾಯಗಳಿವೆ ಅಂತ ಕೇಳೋದಿಲ್ಲ. ನೀವೆಷ್ಟು ಬಾರಿ ಸಹಾಯ ಮಾಡಿದ್ದರೂ ಅದು ನೆನಪಿರಲ್ಲ. ಒಮ್ಮೆ ಸಾಧ್ಯ ಇಲ್ಲ ಅಂದರೆ ಮಾತ್ರ ನೆನಪಿರುತ್ತದೆ. ಅಂದರೆ ಕೊನೆಯಲ್ಲಿ ಒಂದು ಸತ್ಯ ನೆನಪಿರಲಿ, ಒಳ್ಳೆಯವರನ್ನು ಬೆಳೆಸಿಕೊಳ್ಳುವವರು ಸ್ವಲ್ಪ ಕಾಲ ಗೆಲ್ಲಬಹುದು, ಆದರೆ ಮನಸ್ಸು ಗೆಲ್ಲೋದು ಮಾತ್ರ ಒಳ್ಳೆಯವರು. ಯಾಕಂದರೆ ಹಣದಿಂದ ಮನೆ ಕಟ್ಟಬಹುದು, ಆದರೆ ಒಳ್ಳೆಯ ಹೃದಯ ಕಟ್ಟಲು ಸಾಧ್ಯವಿಲ್ಲ. ಸಂಬಂಧಗಳನ್ನು ನಟಿಸಬಹುದು, ಆದರೆ ನಿಜವಾದ ಕಾಳಜಿಯನ್ನು ನಕಲಿ ಮಾಡಲಾಗುವುದಿಲ್ಲ. ಹೀಗಾಗಿ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಹೃದಯ ಬಾಗಿಲಿಗೆ ಬುದ್ಧಿಯ ಕದ ಕೂಡ ಇಡಿ. ಯಾಕಂದರೆ ಅತಿಯಾಗಿ ಬೆಳಕು ಕೊಡುವ ದೀಪವೇ ಬೇಗ ಕರಗುತ್ತದೆ. ಅತಿಯಾಗಿ ಒಳ್ಳೆಯವರೇ ಬೇಗ ನೋವು ಅನುಭವಿಸುತ್ತಾರೆ. ಆದರೆ ಅದರಿಂದ ಒಳ್ಳೆತನ ಬಿಡಬೇಡಿ, ಸ್ವಲ್ಪ ಜಾಣ್ಮೆ ಸೇರಿಸಿ. ಅಷ್ಟಾದರೆ ಜನ ನಿಮ್ಮನ್ನು ಬಳಸಿಕೊಳ್ಳುವುದಿಲ್ಲ, ಗೌರವಿಸಲು ಕಲಿಯುತ್ತಾರೆ. ಮತ್ತೆ ಸಿಗೋಣ. ಧನ್ಯವಾದಗಳು.